ಭಾರತದಲ್ಲಿ ಎಐ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಕೊಲಗೆಟ್ಟು ಹೋಗಿದೆ ಅಂತ ಹೇಳಿದರೆ ನೀವು ಇದನ್ನು ಮುಂದೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಇತ್ತೀಚೆಗೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ನಡೀತು, ಅದ್ಭುತವಾಗಿ ಯಶಸ್ಸನ್ನು ಕೂಡ ಕಾಣ್ತು. ಒಬ್ಬ ಹಳ್ಳಿ ಪ್ರತಿಭೆಯಾದಂಥ ಹನುಮಂತನ ಗೆಲ್ಲಿಸಿದ್ರು. ಆದರೆ ಮನೆಯೊಳಗೆ ಫೈರ್ ಬ್ರಾಂಡ್ ಅಂತಲೇ ಹೆಸರುವಾಸಿಯಾಗಿದ್ದಂಥ ಚೈತ್ರಾ ಕುಂದಾಪುರ್ ಅನ್ನೋವರ ಒಬ್ಬರು ಒಳಗಡೆ ಇದ್ದರು. ಸೊ ಅವರು ಕೂಡ ಫೈನಲ್ಗೆ ಇನ್ನೇನು 2 ವಾರ ಬಾಕಿ ಇರುವಂತೆಯೇ ಮನೆಯಿಂದ ಆಚೆ ಕಡೆ ಬರ್ತಾರೆ. ಮನೆಯಿಂದ ಆಚೆ ಕಡೆ ಬಂದಾದ ನಂತರ ಅವರನ್ನು ಹಲವಾರು ಜನ ಇಂಟರ್ವ್ಯೂ ಮಾಡಲಿಕ್ಕೂ ಕೂಡ ಕರೀತಾರೆ. ಎಲ್ಲ ಕಡೆನೂ ಹೋಗಿ ಇಂಟರ್ವ್ಯೂ ಕೊಡ್ತಾನೆ ಇರ್ತಾರೆ. ಹಾಗೆ ಕನ್ನಡದ ಒಬ್ಬ ಮಾಜಿ ಬಿಗ್ ಬಾಸ್ ಆಟಗಾರ ಜೊತೆಗೆ ಪತ್ರಕರ್ತನು ಅಂತಲೇ ಹೇಳ್ಬೋದು, ಕಿರಿಕೀರ್ತಿ ಅಂತ ನಿಮಗೆ ಗೊತ್ತು, ಶಿವಮೊಗ್ಗ ಮೂಲದವರು ಕಿರಿಕೀರ್ತಿ ಅವರು. ಸೊ ಇವರ ಒಂದು ಚಾನಲ್ಗೂ ಕೂಡ ಚೈತ್ರಾ ಕುಂದಾಪುರ್ ಅವರು ಇಂಟರ್ವ್ಯೂ ಕೊಡಲಿಕ್ಕೆ ಅಂತಲೇ ಹೋಗಿರ್ತಾರೆ. ಆಗ ಕಿರಿಕೀರ್ತಿ ಅವರು ಚೈತ್ರಾ ಕುಂದಾಪುರ್ ಅವರ ಜೊತೆಗೆ ಒಂದು ಫೋಟೋವನ್ನು ತೆಗೆದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿರ್ತಾರೆ. ಆ ಫೋಟೋವನ್ನು ಕಿಡಿಗೇಡಿಗಳು ತಗೊಂಡು ಅದಕ್ಕೆ ಎಐ ತಂತ್ರಜ್ಞಾನವನ್ನು ಬಳಸಿ ಆ ಫೋಟೋಗೆ ಇಬ್ಬರು ಕೂಡ ಒಬ್ರಿಗೊಬ್ರು ಮುತ್ತು ಕೊಡ್ತಿರುವಂತಹ ಒಂದು ಎಐ ತಂತ್ರಜ್ಞಾನದಿಂದ ವಿಡಿಯೋವನ್ನು ಮಾಡಿದ್ದಾರೆ. ಜಸ್ಟ್ ಒಂದು ಫೋಟೋನ ಹಿಡ್ಕೊಂಡು ಇಷ್ಟು ಕೆಟ್ಟ ರೀತಿಯಲ್ಲಿ ಒಂದು ವಿಡಿಯೋನ ಮಾಡಿ ಎಲ್ಲ ಕಡೆ ಹಂಚಿಕೆ ಮಾಡ್ತಿದ್ದಾರೆ. ಇದು ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲಿ ಅತಿ ಹೆಚ್ಚಾಗಿ ಓಡ್ತಾ ಇದೆ. ಸೊ ಇದರ ಬಗ್ಗೆ ಕಿರಿಕೀರ್ತಿ ಅವರು ಕೂಡ ಕೆಂಡ ಕಾರಿದ್ದಾರೆ. ತಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದರದ ಒಂದು ಎಪಿಸೋಡನ್ನು ಮಾಡಿ ತಮಗೆ ಬೇಕಾದಂಗೆ ಬೈದಿದ್ದಾರೆ. ಇಂಥ ವ್ಯಕ್ತಿಗಳಿಗೆ ಒಬ್ಬ ಪತ್ರಕರ್ತನಿಗೆ ಈ ಥರ ಒಂದು ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು, ಅವನ ಮಾನಹರಣ ಮಾಡೋದಾಗಿರ್ಬೋದು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಈ ಎಐ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸೆಲೆಬ್ರಿಟಿಗಳಿಗಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಹಲವಾರು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆಗಳಿಲ್ಲ. ಸೊ ಅದಕ್ಕೋಸ್ಕರ ಎಐ ತಂತ್ರಜ್ಞಾನವನ್ನು ಆದಷ್ಟು ಕಡಿಮೆ ಬಳಕೆ ಮಾಡಬೇಕು ಮತ್ತು ಇದರ ಮೇಲೆ ಸರ್ಕಾರ ಎಕ್ಸ್ಟ್ರಾ ಗಮನವನ್ನು ಹರಿಸಬೇಕು. ಯಾಕಂತ ಹೇಳಿದರೆ ಇದು ಎಷ್ಟು ಕೆಟ್ಟ ಮಟ್ಟಿಗೆ ಹೋಗಿದೆ ಅಂದರೆ, ಎಕ್ಸ್ ಖಾತೆಯಲ್ಲಿ ಓಪನ್ ಮಾಡಿದರೆ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ಅಬೌಟ್ ವಿಡಿಯೋಗಳೇ ಸಿಗೋದಿಲ್ಲ. ಬರೀ ಈ ಥರ ಕಚಡ ವಿಡಿಯೋಗಳೇ ಸಿಗ್ತಾ ಹೋಗುತ್ತೆ. ಒಬ್ಬರ ಫೋಟೋ ಇಟ್ಕೊಂಡು ಇನ್ನೊಬ್ಬರನ್ನ ಬಳಸ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ಕೆಟ್ಟ ವಿಡಿಯೋಗಳನ್ನು ಎಐ ತಂತ್ರಜ್ಞಾನದಿಂದ ಯೂಸ್ ಮಾಡಿಕೊಂಡು ಬಿಡ್ತಿದ್ದಾರೆ. ಇಂಥವರ ಒಂದು ಅಕೌಂಟ್ಗಳನ್ನು ಬ್ಯಾನ್ ಮಾಡಬೇಕು, ಜೊತೆಗೆ ಅವರಿಗೆ ಕಠಿಣ ಶಿಕ್ಷೆಯನ್ನು ವಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ಳೋಣ. ಸೊ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.